ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಒಂದೇ ಒಂದು ವಸ್ತುವನ್ನು ದಾನ ಮಾಡಿಬಿಡಿ. ನಿಮ್ಮ ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ. ಆ ಒಂದು ವಸ್ತು ಯಾವುದು, ಅದನ್ನು ಆಂಜನೇಯ ಸ್ವಾಮಿಗೆ ಕೊಡುವ ವಿಧಾನಗಳಾದರೂ ಹೇಗೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನನ್ನ ಸಾಲಗಳು ಬೇಗ ತೀರಿ ಹೋಗಲಿ ಅಂತ ಕಮೆಂಟ್ ಮಾಡಿ. ಗುರುಗಳು ನಿಮ್ಮ ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಡ್ತಾರೆ. ಹಾಗೂ ನಿಮ್ಮ ಸಮಸ್ಯೆಗಳು ಇದ್ದಾಗ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ 100% ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ. ಕಲಿಯುಗದಲ್ಲಿ ಪವಾಡ ಸದೃಶರಾಗಿ ಆಂಜನೇಯ ಸ್ವಾಮಿಯು ಎಲ್ಲರನ್ನೂ ಕಾಪಾಡುತ್ತಾರೆ. ಅದರಲ್ಲೂ ಜೈ ಶ್ರೀರಾಮ್ ಅಂತ ಹೇಳಿದ್ರೆ, ಕಮೆಂಟಲ್ಲೂ ಹಾಗೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಎಲ್ಲೇ ಇದ್ದರೂ ನಿಮ್ಮನ್ನು ನಿಮ್ಮ ಹಿಂದೆಯೇ ನಿಂತು ರಕ್ಷಣೆ ಮಾಡುತ್ತಾನೆ. ನಿಮ್ಮ ಸಾಲದ ಸಮಸ್ಯೆಗಳು ತೀರಿಸಬೇಕು ಅನ್ನುವುದಾದರೆ 3 ವೀಳ್ಯದೆಲೆಯ ಮೇಲೆ ಸಾಲದ ಮೊತ್ತವನ್ನು ಬರೆಯಬೇಕು ಮತ್ತು ಯಾರಿಂದ ಸಾಲ ತೆಗೆದುಕೊಂಡಿದ್ದೀರಿ ಅವರ ಹೆಸರನ್ನು ಬರೆದು ನನ್ನ ಸಾಲ ಬೇಗ ತೀರಬೇಕು ಅಂತ ಬರೆದುಕೊಳ್ಳಬೇಕು. ಹಸಿರು ಬಣ್ಣದ ಮಾರ್ಕರಿಂದ ಬರೆಯಬಾರ್ದು, ಕಾಣೋದಿಲ್ಲ. ಅದಕ್ಕೆ ಕಪ್ಪು ಅಥವಾ ನೀಲಿ ಮಾರ್ಕರಿಂದ ಬರೆದುಕೊಳ್ಳಬೇಕು. ಅದರ ಮೇಲೆ ಒಂದು ಅಕ್ಕಿಗೆ ಅಕ್ಷತೆ ಕಾಳನ್ನಾಗಿ ಸಿದ್ಧಪಡಿಸಿಕೊಂಡು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಒಂದು ಮೂಟೆಯ ರೀತಿಯಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಅರಿಶಿಣದ ದಾರವನ್ನು ಬಿಗಿಯಾಗಿ ಕಟ್ಟಿ ಅದನ್ನು ಅರ್ಚಕರಿಗೆ ಕೊಟ್ಟು ನನ್ನ ಸಾಲಗಳು ತೀರು ಹೋಗಲಿ ಅಂತ ಅರ್ಚನೆ ಮಾಡಿ ಪೂಜೆ ಮಾಡಿ ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ. ಒಂದು ದಿನ ಪೂರ್ತಿ ಅದು ಆಂಜನೇಯ ಸ್ವಾಮಿಯ ಪಾದದ ಬಳಿಯೇ ಇರಬೇಕು. ಬೆಳಿಗ್ಗೆ ಹೋಗಿ ರಾತ್ರಿ ಬಾಗಿಲು ಮುಚ್ಚೋ ಸಮಯಕ್ಕೆ ಹೋಗಿ ಅದನ್ನು ಮತ್ತೆ ತೆಗೆದುಕೊಂಡು ಬನ್ನಿ. ಅದಾದಮೇಲೆ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಪೂಜೆ ಮಾಡುವಾಗ, ಅರ್ಚಕರು ಮಂಗಳಾರತಿ ಮಾಡುವಾಗ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಸಂಕಲ್ಪ ಮಾಡಿ, ಯಾವುದೇ ಕಾರಣಕ್ಕೂ ನಾನು ಇನ್ನು ಮುಂದೆ ಸಾಲ ಮಾಡುವುದಿಲ್ಲ. ಈಗ ಮಾಡಿರುವ ಸಾಲಗಳು ಸಂಪೂರ್ಣವಾಗಿ ತೀರಿ ಹೋಗಲು ಧನ ಆಗಮನ ಆಗುವಂತೆ ನನಗೆ ಆಶೀರ್ವದಿಸಿ, ಆಶ್ರಯ ನೀಡಿ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ನನ್ನನ್ನು ಆಶೀರ್ವದಿಸಿ ಬೇಡಿಕೊಳ್ಳಿ. ಜೈ ಶ್ರೀರಾಮ್ ಅಂತ ಪ್ರತಿ ವೀಳ್ಯದೆಲೆ ಮೇಲೂ ಬರೆಯೋದನ್ನು ಮರೆಯಬೇಡಿ. ಎಲ್ಲನೂ ಬರೆದು ಆಂಜನೇಯ ಸ್ವಾಮಿಯ ಪಾದದ ಬಳಿ ಇಟ್ಟುಬಿಟ್ಟು ನೀವು ಪೂಜೆ ಮಾಡುವಾಗ ಈ ಸಂಕಲ್ಪವನ್ನು ಮಾಡಿ ಸಂಜೆ ಅದನ್ನು ಮತ್ತೆ ತೆಗೆದುಕೊಂಡು ಹೋಗಿ ಒಂದು ನದಿಗೆ ಬಿಡಬೇಕು ಅಥವಾ ಕೆರೆಗೆ ಬಿಟ್ಟು ಬಿಡಬೇಕು. ನದಿ, ಕೆರೆ ಯಾವುದಾದ್ರೂ ನೀವು ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಬಿಟ್ಟು ಬಿಡಬೇಕು. ಹೀಗೆ ಮಾಡಿ ನೋಡಿ, ಸಾಲಗಳು ತೀರಿಸಲು ದುಡ್ಡು ಅರಿವು ಮನೆಗೆ ಆಗುತ್ತದೆ. ಬಡವನು ಕೂಡ ಕೋಟ್ಯಾಧಿಪತಿಯಾಗುತ್ತಾನೆ. ಇದನ್ನು ಮಾಡುವ ಮೊದಲು ನೀವು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಸೂಕ್ಷ್ಮವಾಗಿ ಇದನ್ನು ಹೇಗೆ ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ.